ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ರುಚಿಯಾಗಿರುವಂಥ ಸ್ಪೆಷಲ್ ಆಗಿರುವಂಥ ಹಾಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ಬಾಂಬೆ ಹಲ್ವಾನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ತುಂಬ ಅಂದರೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಒಂದು 3/4 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ನಾವು 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡಿ. ಇವಾಗ ಇನ್ನೊಂದು ಕಡೆ ನಾವು 1 ಕಪ್ ಸಕ್ಕರೆನ ಅದೇ 1 ಕಪ್ಪು ನೀರು ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಪಾಕ ಏನು ಬರೋದು ಬೇಕಾಗಿಲ್ಲ, ಹಾಕಿರೋ ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ. ಇವಾಗ ಸಕ್ಕರೆ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ. ಇದೇ ಟೈಮಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ ಮಿಶ್ರಣ ಏನಿದೆ ಅದನ್ನು ಡೈರೆಕ್ಟಾಗಿ ಸಕ್ಕರೆಗೆ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಹಾಗೆ ತಳ ಹಿಡ್ಕೊಳ್ಳೋ ಹಾಗೆ ಬಿಡೋದಕ್ಕೆ ಹೋಗಬೇಡಿ. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ನೋಡ್ತಾ ಇದ್ದೀರಾ ಅಲ್ವಾ, ಆಲ್ಮೋಸ್ಟ್ ತಿಕ್ಕಾಗ್ತಾ ಬರ್ತಾ ಇದೆ. ಇವಾಗ ಕಂಪ್ಲೀಟಾಗಿ ತಿಕ್ಕಾಗ್ತಾ ಬರ್ತಾ ಉಂಟು. ಇದೇ ಟೈಮಲ್ಲಿ ನಾವು ಫುಡ್ ಕಲರ್ನ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಕೇಸರಿನ ಬೇಕಾದರೂ ಹಾಕ್ಕೋಬೋದು. ಫುಡ್ ಕಲರ್ ಆಪ್ಷನಲ್ಲು, ಇದ್ರ ಬದಲು ನೀವು ಹಳದಿನಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ, ಹಳದಿ ಪೌಡರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಕಲರ್ ಹಲ್ವಕ್ಕೆ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂದರೆ ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವುದಾದ್ರೂ ಹಬ್ಬ ಬಂದಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಗಾರ್ನಿಷ್ಗೆ ಅಂತ ಸ್ವಲ್ಪ ಗೋಡಂಬಿ ಬದಲು ನಾನು ಇಲ್ಲಿ ಬಾದಾಮನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆದ ಹಾಗೆ ತಳನ ಬಿಟ್ಕೊಳ್ತಾ ಇರುತ್ತೆ. ಆಲ್ಮೋಸ್ಟ್ ಇದು ಆಗ್ತಾ ಬಂತು. ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡೋಣ. ಪ್ಲೇಟ್ಗೆ ಆಲ್ರೆಡಿ ನಾನು ತುಪ್ಪನ ಸವರಿ ಇಟ್ಕೊಂಡಿದ್ದೆ, ಅದಕ್ಕೆ ಇವಾಗ ಬಿಸಿ ಇದ್ದಾಗಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣದ ಮೇಲೆ ನೀವು ಇದನ್ನು ಕಟ್ ಮಾಡ್ಕೊಂಡು ಬಿಡಬೇಕು. ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ ಮಾಡ್ಕೊಂಡು ತಿನ್ನೋದ್ರಿಂದ, ಅಷ್ಟು ರುಚಿಯಾಗಿ ಬಂದಿತ್ತು. ಇಷ್ಟು ಸಿಂಪಲ್ಲಾಗಿ ಇಷ್ಟು ಈಸಿ ಮೆಥಡಲ್ಲಿ ಬಾಂಬೆ ಹಲ್ವನ ರೆಡಿ ಮಾಡ್ಕೋಬೋದು ಅಲ್ವಾ.